Hello everyone, determinants chapter under topic area of a triangle, exercise 4.2, question number 3, sub question 1. ಅವರು k value find out ಮಾಡೋದಕ್ಕೆ ಹೇಳಿದ್ದಾರೆ by giving the area of triangle as 4 square units. Vertices they have given, ಅಲ್ವಾ? So delta we know that half k0 1 4 0 1 0 2 1. Correct idea? And they have given that area it is 4. Iga area can be plus or minus 4. Okay. I will take consider area ಆಮೇಲೆ ತಗೊಳ್ತೀನಿ ಯಾಕಂದ್ರೆ ಫಸ್ಟ್ ಕೆ ವ್ಯಾಲ್ಯೂ ಅನ್ನೋನ್ ಇದೆ ಅಲ್ವಾ ಡೆಲ್ಟಾ ಅಂತಾನೆ ಇಟ್ಕೊಂಡಿರ್ತೀನಿ ಫಾರ್ ಟೈಮ್ ಬೀಯಿಂಗ್. ಈಗ ಹಾಫ್ ಇಂಟು ಕೆ ಇಂಟು ಇದು 0 1 2 0 ಸಾರಿ 2 1 0 1 2 1 ಇದೆ. ಇಲ್ಲಿ ಮೈನಸ್ 0 ಯಾವ ವ್ಯಾಲ್ಯೂ ತಗೋಬೇಕಾಗಿಲ್ಲ ಪ್ಲಸ್ 1 ಇಂಟು ನೆಕ್ಸ್ಟ್ 4 0 0 2 ಬರುತ್ತೆ. ಕರೆಕ್ಟಾ? 4 0 0 2. ಈಗ ಇದೇನಾಗುತ್ತೆ ಹಾಫ್ ಕೆ ಇಂಟು ಇದು 0 ಇದು ಮೈನಸ್ 2 ಆಯ್ತು. ಕರೆಕ್ಟಾ? ಮೈನಸ್ 0 ಪ್ಲಸ್ 1 ಇಂಟು ಇದು 4 2 8 ಮೈನಸ್ 0 ಆಗಿ ಬಿಡುತ್ತೆ. ಈಗ ಏನಾಗುತ್ತೆ ಇದು ವ್ಯಾಲ್ಯೂ ಹಾಫ್ ಇಂಟು ಮೈನಸ್ 2k ಪ್ಲಸ್ 8 ಆಯ್ತು. ಸೊ ನಾನು ಹಾಫ್ ಡಿವೈಡ್ ಮಾಡಿದ್ರೆ ಇದು ವ್ಯಾಲ್ಯೂ ಏನಾಯ್ತು ಮೈನಸ್ ಕೆ ಪ್ಲಸ್ 4 ಆಯ್ತು. ನಾವು ಸ್ಕ್ವೇರ್ ಯೂನಿಟ್ಸ್ ಆಗಿರೋದ್ರಿಂದ ಡೆಲ್ಟಾ ವಿಲ್ ಬಿ ಪ್ಲಸ್ ಆರ್ ಮೈನಸ್ 4. ಓಕೆನಾ? ಈಗ ಡೆಲ್ಟಾ ಏನ್ ಸಿಕ್ಕಿದೆ ಮೈನಸ್ 4 ಮೈನಸ್ ಕೆ ಪ್ಲಸ್ 4 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಆಗತ್ತೆ. ಈಗ ಪ್ಲಸ್ 4 ಕಂಡೀಷನ್ಗೆ ಮೈನಸ್ ಕೆ if delta is equal to 4 minus k plus 4 will be equal to 4 k will be 0. ಹೌದಾ? ಈಗ ಡೆಲ್ಟಾ is equal to minus 4 ಆದ್ರೆ minus k plus 4 is equal to minus 4 ಆಯ್ತು. ಯಾಕಂದ್ರೆ 4 minus 4 0 ಆಯ್ತು. ಸೊ minus k is equal to 0 ಅಂತಂದ್ರೆ k is equal to 0. ಈಗ minus k is equal to minus 4 ಅಂದ್ರೆ k is equal to 8 ಅಂತ ಆಗತ್ತೆ. ಸೊ k is equal to 0 or k is equal to 8 is the value for k. Thank you.